ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಎರಡೂ ಸಂಚಿಕೆಯಲ್ಲಿ ನಾನು ನಿಮಗೆ ಶನೈಶ್ಚರನ ಸ್ಥಾನಪಲ್ಲಟದಿಂದ ಆಗತಕ್ಕಂಥ ಆಗುಹೋಗುಗಳು ಮತ್ತು ಯಾವ ರಾಶಿಯವರಿಗೆ ಸಡೆಸತನ ಅನುಭವಿಸ್ತಾ ಇರ್ತಾರೆ ಅಥವಾ ಯಾವ ರಾಶಿಯವರಿಗೆ ಒಳ್ಳೆ ಫಲವನ್ನು ಶನೈಶ್ಚರ ಕರುಣಿಸ್ಕೊಡ್ತಾನೆ ಅಂತ ತಿಳಿಸ್ಕೊಟ್ಟಿದ್ದೆ. ಇಂದಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ಒಂದಷ್ಟು ಸಾತ್ ಅನುಭವಿಸಿರ್ತಕ್ಕಂಥ 3 ರಾಶಿಗಳನ್ನು ಬಿಟ್ಟು ಎರಡು ರಾಶಿಗಳಿಗೆ ಯಥೇಚ್ಛವಾಗಿ ಶನೈಶ್ವರ ಕಾಡಿಸ್ತಾನೆ, ಬಾಧಿಸ್ತಾನೆ ಮತ್ತು ಒಳ್ಳೆ ಫಲವನ್ನು ಕೊಡ್ತಾನೆ. ಮತ್ತು ಈ ಶನೈಶ್ವರನ ಗ್ರಹಚಾರದ ಫಲವನ್ನು ನಾನು ಕಳ್ಕೊಳ್ಬೇಕು, ಶನೈಶ್ವರನಿಗೆ ಪ್ರಸನ್ನ ಆಗಬೇಕು ಅಂದರೆ ಯಾವ ರೀತಿ ದಾನ ಧರ್ಮಗಳನ್ನು, ಯಾವ ರೀತಿ ಬಡವರಿಗೆ ಸಹಾಯವನ್ನು ಮಾಡಬೇಕು, ದೇವರ ಆರಾಧನೆ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿರ್ತೀನಿ ಅಂಥೇಳಿ. ತುಂಬ ಜನಕ್ಕೆ ಒಂದು ಗೊಂದಲ ಇರುತ್ತೆ. ಪಂಚಮ ಶನಿ ಎಂದರೇನು, ಅಷ್ಟಮ ಶನಿ ಎಂದರೇನು, ಯಾವ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ, ಯಾವ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಈ ಅಷ್ಟಮ ಶನಿ ನಡಿಬೇಕಾದ್ರೆ ಯಾವ ರೀತಿ ಕೆಟ್ಟ ಫಲವನ್ನು ಶನೈಶ್ವರ ಅಥವಾ ಒಳ್ಳೆ ಫಲವನ್ನು ಕೊಡ್ತಾನೆ, ಪಂಚಮ ಶನಿಯವರಿಗೆ ಯಾವ ರೀತಿ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಕೊಡ್ತಾನೆ ಅಂತ ತಿಳಿದಿರಲಿ. ಈಗ ಅಂದರೆ 29ನೇ ತಾರೀಕಿನ ನಂತರ ಇನ್ನು 2.5 ವರ್ಷಗಳು ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇರುತ್ತೆ ಅಂತ. ಸಿಂಹರಾಶಿಯವರು ಭಯಪಡೋ ಅವಶ್ಯಕತೆ ಏನಿಲ್ಲ, ಆದರೆ ಕೊಂಚ ಮಟ್ಟಿಗೆ ಜಾಗೃತವಾಗಿರೋದು ತುಂಬ ಲೇಸು. ಇಲ್ಲಾಂದರೆ ಗೊತ್ತಿಲ್ಲದೋ ಆರೋಗ್ಯಕ್ಕೆ, ಮಾನಕ್ಕೆ, ಪ್ರಾಣಕ್ಕೆ ಅಪವಾದ ಬರುತ್ತೆ ಅಂಥೇಳಿ. ಪ್ರಮುಖವಾಗಿ ಆರೋಗ್ಯ ತುಂಬ ಬಿಡುಗಾಯಿಸ್ಕೊಳುತ್ತೆ. ಅಂದರೆ ಆರೋಗ್ಯ ಸಮಸ್ಯೆ ತುಂಬ ಯಥೇಚ್ಛವಾಗಿ ಕೊಟ್ಬಿಡ್ತಾನೆ ಭಗವಂತ. ಆರೋಗ್ಯದಲ್ಲಿ ತುಂಬ ಏರುಪೇರಾಗತ್ತೆ. ಆಲ್ರೆಡಿ ಆರೋಗ್ಯ ಸಮಸ್ಯೆನ ಎದುರಿಸ್ತಾ ಇದ್ದರೆ ಆರೋಗ್ಯ ಇನ್ನೂ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ ಅಂಥೇಳಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಂದರೆ ಆರೋಗ್ಯದ ಮೇಲೆ ಗಮನ ಹರಿಸಿ. ಯಾರಿಗಾದರೂ ಆಲ್ರೆಡಿ ಆರೋಗ್ಯ ಸಮಸ್ಯೆಗಳಿದ್ದರೆ ರೆಗ್ಯುಲರ್ ಚೆಕಪ್ಗಳನ್ನ ಮಾಡಿಸ್ಕೊಳ್ಳಿ, ಅಥವಾ ಆರೋಗ್ಯದಲ್ಲಿ ಮಿತವಾದ ಆಹಾರವನ್ನು ಸೇವಿಸ್ಕೊಂಡು ಆರೋಗ್ಯದ ಮೇಲೆ ಸ್ವಲ್ಪ ಗಮನವನ್ನು ಹರಿಸ್ಕೊತಕ್ಕಂಥದ್ದು. ಇಲ್ಲ ಅಂದರೆ ಈ 2.5 ವರ್ಷಗಳು ನೀವು ದುಡಿದ ಅಷ್ಟು ಹಣವನ್ನು ಮತ್ತು ಪ್ರಮುಖ ನಿಮ್ಮ ಸಮಯವನ್ನು, ನಿಮ್ಮ ಎನರ್ಜಿಯನ್ನು ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಡೀ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತೀರ. ಅಂದರೆ ಪ್ರಮುಖವಾಗಿ ಒಬ್ಬ ಮನುಷ್ಯನಿಗೆ ಏನಿಲ್ಲ ಅಂದರೂ ಆರೋಗ್ಯ ಇರಬೇಕು. ಒಳ್ಳೆ ಆರೋಗ್ಯ ಇದ್ದರೆ ನಿಮಗೆ ಹಣಕಾಸಿಲ್ವಾ ಸಂಪಾದನೆ ಮಾಡ್ಕೊಳ್ಬೋದು, ಜ್ಞಾನ ಇಲ್ವಾ ಓದಿ ಬರೆದು ಸಂಪಾದನೆ ಮಾಡ್ಕೊಳ್ಬೋದು, ಐಶ್ವರ್ಯವಿಲ್ವಾ ದುಡಿದು ಸಂಪಾದನೆ ಮಾಡ್ಕೊಳ್ಬೋದು. ಆರೋಗ್ಯ ಸರಿ ಇಲ್ಲ ಅಂದರೆ ಭಗವಂತ ಈ 3ನ್ನೂ ಕೊಟ್ಟಿದ್ರು ಕೂಡ ಅನುಭವಿಸೋಕ್ಕಾಗಲ್ಲ ಅಂಥೇಳಿ. ಹಾಗಾಗಿ ಆರೋಗ್ಯ ತುಂಬ ಮುಖ್ಯವಾಗಿದ್ದು ಒಬ್ಬ ಮನುಷ್ಯನಿಗೆ. ಸಿಂಹರಾಶಿಯವರು ಆರೋಗ್ಯದ ಮೇಲೆ ತುಂಬ ಚೆನ್ನಾಗಿ ಗಮನ ಹರಿಸಿ. ಮತ್ತು ಈ 2.5 ವರ್ಷ ಗೊತ್ತಿಲ್ಲದೋ ಸ್ಥಾನ ಪಲ್ಲಟವಾಗತ್ತೆ. ಅಂದರೆ ನೀವು ಯಾವುದೋ ಒಂದು ಮನೇಲಿ ವಾಸ ಮಾಡ್ತಿರ್ತೀರ, ಆ ಸ್ವಂತ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು. ಹುಟ್ಟಿದಾಗಲಿಂದ ನಾನೊಂದು 50ರಿಂದ 60 ವರ್ಷ ಆಗಿದೆ ಸರ್, ಈ ಮನೆಯನ್ನು ಬಿಟ್ಟು ಅಲ್ಲಾಡಿಲ್ಲ, ನನಗೆ ತುಂಬ ಇಷ್ಟವಾಗಿದ್ದ ಮನೆ. ಈ ಸಮಯದಲ್ಲಿ ಸ್ಥಾನ ಪಲ್ಲಟ, ಈ ಮನೆಯಿಂದ ಬೇರೆ ಸ್ಥಳಕ್ಕೆ ವಾಸ ಮಾಡಲು ನೀವು ಶಿಫ್ಟ್ ಆಗ್ಬೋದು. ಆ ಪರಿಸ್ಥಿತಿಗಳನ್ನು ಶನೈಶ್ವರ ತಂದು ಕೊಟ್ಬಿಡ್ತಾನೆ ಅಂಥೇಳಿ. ಹಾಗಾಗಿ ಜಾಗೃತವಾಗಿರಿ. ನಿಮ್ಮ ಮನೆ ಹಿಂದೆ ಮುಂದೆ ಯಾರು ಹಿತಶತ್ರುಗಳಿದ್ದರೆ, ಅಥವಾ ಗೊತ್ತಿಲ್ಲದೋ ನಿಮಗೆ ಮೊದಲು ಆ ವಾಸ್ತು ಏನೋ ಸೆಟ್ ಆಗ್ತಾ ಇಲ್ಲ, ಆ ಮನೆಗೆ ಹೋದ್ಮೇಲೆ ನನಗೆ ಏಳಿಗೆ ಆಗ್ತಾ ಇಲ್ಲ, ಅಥವಾ ಬಾಡಿಗೆ ಭೋಗ್ಯ ನನಗೆ ಸೆಟ್ ಆಗ್ತಾ ಇಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಅಂತ ನನ್ನ ಮನಸ್ಥಿತಿಗಳಿದ್ರೆ ಕೊಂಚ ಮಟ್ಟಿಗೆ ಭಗವಂತನ ಅನುಗ್ರಹದಿಂದನೋ ಅಥವಾ ಒಂದಷ್ಟು ಕರ್ಮಗಳಿಂದನೋ ಶಿಫ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಪ್ರಮುಖವಾಗಿ ದೂರದ ಪ್ರಯಾಣವನ್ನು ಸಿಂಹರಾಶಿಯವರು ಈ 2.5 ವರ್ಷಗಳು ಅಂದರೆ ವಿದೇಶ ಪ್ರವಾಸ ಆಗಿರ್ಬೋದು. ಒಬ್ಬ ಟ್ರಾವೆಲರ್ ಸರ್, ನಾನು ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ನಾನು ಟ್ರಾವೆಲ್ ಏಜೆನ್ಸಿಗಳನ್ನ ನಡೆಸ್ತಾ ಇದ್ದೀನಿ, ಅಥವಾ ಪ್ರಮುಖವಾಗಿ ನಾನೊಂದಷ್ಟು ಸಾಹಸ ಕ್ರೀಡೆಗಳನ್ನು ಮಾಡ್ತೀನಿ ಅಂತಿದ್ರೆ ಈ 2.5 ವರ್ಷ ಬೇಡ. ಲಾಭಕ್ಕಿಂತ ಮಾನಕ್ಕೋ ಪ್ರಾಣಕ್ಕೋ ಅಪವಾದವೇ ಜಾಸ್ತಿ, ಅಂದರೆ ಮಾನಕ್ಕೋ ಪ್ರಾಣಕ್ಕೋ ಅಪವಾದವೇ ಜಾಸ್ತಿ ಆಗುತ್ತೆ. ಮತ್ತು ಒಂದಷ್ಟು ಸಮಸ್ಯೆಗಳನ್ನು ನಿಮ್ಮ ಕೈಯಾರ ತಂದುಕೊಂಡ್ಬಿಡ್ತೀರಾ ಅಂಥೇಳಿ. ಈ ಸಿಂಹರಾಶಿಯವರಿಗೆ ಈ 2.5 ವರ್ಷಗಳು ಅಭಿವೃದ್ಧಿ ತುಂಬ ಕಮ್ಮಿ ಆಗಿರುತ್ತೆ, ಸಂಪಾದನೆ ಕಮ್ಮಿ ಆಗುತ್ತೆ. ಗೊತ್ತಿಲ್ಲದೋ ಸಡನ್ಲಿ ಜಾಬ್ನ ಕಳ್ಕೊಂಡು ಬಿಡ್ಬೋದು. ಅಂದರೆ ಯಾವುದೋ ಒಂದು ಉದ್ಯೋಗಕ್ಕೆ ಹೋಗ್ತಾ ಇರ್ತೀರ, ಉದ್ಯೋಗದ ಒಳ್ಳೆ ಹೆಸರಿರುತ್ತೆ, ನೀವು ಇಲ್ಲ ಅಂದರೆ ಕೆಲಸ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂತಿದ್ದವರು ನಾಳೆಯಿಂದ ಕೆಲಸಕ್ಕೆ ಬರಬೇಡಪ್ಪ ಅಂತ ನಿಮಗೆ ಒಂದಷ್ಟು ಪರಿಪಾಠವನ್ನು ಹೇಳ್ಬೋದು. ತುಂಬ ಜನಕ್ಕೆ ಅನ್ನಿಸ್ತಾ ಇರ್ಬೋದು, ನಾವು ಹೇಳ್ತಕ್ಕಂಥ ನಿಮಗೆ ಭಯ ಆಗ್ತಿರ್ಬೋದು, ಜೀವನವನ್ನು ಎದುರಿಸ್ತಾ ಇದ್ದೀರಾ ಅಂತ. ಖಂಡಿತ ಆ ಥರ ಏನಿಲ್ಲ. ಭಗವಂತ ಈ ರೀತಿ ಪರೀಕ್ಷೆಯನ್ನು ನಿಮಗೆ ಕೊಡ್ಬೋದು, ಅದಕ್ಕೆ ಮೊದಲೇ ಜಾಗೃತವಾಗಿರಿ ಅಂತ. ಅಂದರೆ ಭಗವಂತ ಪರೀಕ್ಷೆ ಅಂದರೆ ನಿಮಗೊಂದು ಸಮಸ್ಯೆ ಕೊಡ್ತಾ ಇದ್ದಾನೆ ಅಂದರೆ ಆ ಸಮಸ್ಯೆ ಕೊಡೋಕ್ಕಿಂತ ಮುಂಚೆ 100 ಬಾರಿ ಎಚ್ಚರಿಸಿರ್ತಾನೆ. ಅದು ಭಗವಂತ ದೇವ್ರ ಮೇಲೆ ನಂಬಿಕೆನೇ ಇರಲಿ, ನಂಬಿಕೆ ಇಲ್ಲದೇ ಇರಲಿ, ಅದು ಸೆಕೆಂಡ್ರಿ. ಅಂದರೆ ಯಾವ್ದಾರ ವ್ಯಕ್ತಿಗೆ ಒಂದು ಸಮಸ್ಯೆ ಬರ್ತಿದೆ, ಕಷ್ಟ ಆಗ್ತಿದೆ ಅಂದರೆ
100 ಬಾರಿ ಆ ವ್ಯಕ್ತಿಗೆ ಒಂದಷ್ಟು ಮುನ್ಸೂಚನೆ ಸಿಕ್ಕಿರುತ್ತೆ. ಅಂದರೆ ಪ್ರಮುಖವಾಗಿ ನೀವು ಯಾವುದೋ ಒಂದು ಆರೋಗ್ಯ ಸಮಸ್ಯೆ, ಒಂದು ದೊಡ್ಡ ಕಾಯಿಲೆ ನಿಮಗೆ ಬರ್ತಿದೆ ಅಂದರೆ ಒಂದು 6 ತಿಂಗಳು ವರ್ಷದ ಮುಂಚಿತವಾಗಿ ನಿಮಗೆ ಊಟ ಸೇರ್ತಿರಲ್ಲ, ದೇಹದಲ್ಲಿ ತೂಕ ಕಮ್ಮಿ ಆಗ್ತಾ ಬರ್ತಿರುತ್ತೆ, ಅಥವಾ ಏನೋ ಒಂಥರ ಆಲಸ್ಯ ಆಗ್ತಾ ಹೋಗುತ್ತೆ, ನಿಮ್ಮ ದೇಹ ಸಪೋರ್ಟ್ ಮಾಡ್ತಿರೋದಿಲ್ಲ, ಏನನ್ನೂ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಇದ್ದಕ್ಕಿದ್ದಂಗೆ ಸುಸ್ತಾಗುತ್ತೆ, ನಿಮಗೆ ತಿಳಿದಿರಲಿ ಅಂತ ನಿಮ್ಮ ಭಾಷೆಯಲ್ಲಿ ಹೇಳ್ತಿದ್ದೇನೆ. ಅಂದರೆ ಭಗವಂತ ಇಷ್ಟು ಮುನ್ಸೂಚನೆ ನಿಮಗೇನೇ ಕೊಟ್ಟಿರ್ತಾನೆ ಅಂದರೆ ಮುಂದಿನ ದಿನಗಳಲ್ಲಿ ನಿನಗೆ ಯಾವುದೋ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಬರುತ್ತೆ, ಈಗಲೇ ಎಚ್ಚೆತ್ತುಕೋ ಅಂತ. ಇಷ್ಟೆಲ್ಲ ಭಗವಂತ ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ರು ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಕರ್ಮವನ್ನು ಅನುಭವಿಸಬೇಕಾಗತ್ತೆ. ಅದೇ ರೀತಿ ಇದು ಕೂಡ ಒಂದಷ್ಟು ಕೆಲಸವನ್ನು ಕಳ್ಕೊಳ್ಳೋದಾಗಿರ್ಬೋದು, ಪ್ರವಾಸಗಳಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳನ್ನು ಭಗವಂತ ಯಾವುದೋ ಮುಖಾಂತರ ತಿಳಿಸ್ಕೊಡ್ತಿರ್ತಾನೆ, ನಿಮಗೆ ಈ ಥರ ಆಗ್ಬೋದೇನೋ, ಎಚ್ಚರಿಕೆಯಿಂದಿರಿ. ಅಂದರೆ ಭಯಪಡೋ ಅವಶ್ಯಕತೆ ಏನಿಲ್ಲ. ಅಂದರೆ ಒಂದು ಕೆಲಸವನ್ನು ಕಳ್ಕೊಂಡ್ರೆ ಭಗವಂತನವರಿಂದ ಮತ್ತೊಂದು ಕೆಲಸ ಖಂಡಿತ ಸಿಗುತ್ತೆ. ಆದರೆ ಇರತಕ್ಕಂಥ ಕೆಲಸವನ್ನು ಕಳ್ಕೊಳ್ಳೋದು ಬೇಡ, ಜಾಗ್ರತೆಯಿಂದ ಕೆಲಸ ಮಾಡಿ ಅಂತ ಎಚ್ಚರಿಸುವ ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳಿ. ಅದೇ ರೀತಿ ಇನ್ನು ಟ್ರಾವೆಲರ್ ಆಗಿದ್ದರೆ, ಪ್ರಮುಖವಾಗಿ ಟ್ಯಾಕ್ಸಿ ಕಾರ್ಗಳನ್ನು ಓಡಿಸೋ ಡ್ರೈವರ್ಗಳು ಸಿಂಹರಾಶಿಯವರಿದ್ದರೆ ಜಾಗೃತವಾಗಿ ವಾಹನ ಚಲಾವಣೆ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಆಕ್ಸಿಡೆಂಟ್ಸ್ಗಳು ಅಥವಾ ಗಾಡಿ ಕೈ ಕೊಟ್ಟು ರಿಪೇರಿ ಬರೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮತ್ತು ಸ್ಟಾಕಿಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂತಿದ್ರೆ ಕೊಂಚ ಮಟ್ಟಿಗೆ ಬೇಡ, ಸ್ವಲ್ಪ ಲಾಭದಾಯಕ ಆಗದೆ ನಷ್ಟದಾಯಕವಾಗಿ ಅದು ಸಾಗ್ಬಿಡುತ್ತೆ ಅಂತ. ಹಂಗಂದರೆ ಸಿಂಹರಾಶಿಯವರಿಗೆ 2.5 ವರ್ಷಗಳು ಬರೀ ಕೆಟ್ಟದ್ದನ್ನೇ ಭಗವಂತ ಕೊಡ್ತಾನ, ಅಭಿವೃದ್ಧಿಯೇ ಇಲ್ವಾ ಅಂತೇಳಿದ್ರೆ ಖಂಡಿತ ಇಲ್ಲ, ಅಭಿವೃದ್ಧಿ ಆಗುತ್ತೆ. ಯಾರು ಸಿಂಹರಾಶಿಯವರು ಅಂದರೆ ಮದುವೆ ಆಗಬೇಕು ಅಂತ ತುಂಬ ವರ್ಷಗಳನ್ನು ಹುಡುಗನ ಹುಡುಕ್ತಾ ಇರ್ತೀರಾ, ಏನೂ ಕೂಡೇ ಬರಲ್ಲ ಅಂತಿದ್ರೆ ಈ 2.5 ವರ್ಷಗಳಲ್ಲಿ ಖಂಡಿತವಾಗಿ ಮದುವೆ ಕೂಡ ಬರುತ್ತೆ, ಒಳ್ಳೆ ಸಂಸಾರಿಕ ಜೀವನಕ್ಕೆ ಮುನ್ನುಗ್ತೀರಾ ಅಂತೇಳಿ. ಪ್ರಮುಖವಾಗಿ ಆಲ್ರೆಡಿ ನಾನು ಬಿಸ್ನೆಸ್ನ ಮಾಡ್ತಾ ಇದ್ದೇನೆ, ಅಷ್ಟು ವಿಚಾರಕ್ಕೆ ನನಗೆ ನಷ್ಟಗಳಾಗಿದೆ, ಈ 2.5 ವರ್ಷಗಳಲ್ಲಿ ನನಗೆ ಲಾಭ ನೋಡ್ಬೋದಾ? ಖಂಡಿತ. ಇಂದಿನ ಅಷ್ಟು ವರ್ಷಗಳು ನೀವು ಶ್ರಮದಿಂದ ಕೆಲಸ ಮಾಡಿದರೆ, ತುಂಬ ಶ್ರದ್ಧೆಯಿಂದ ಸತ್ಯದ ಮಾರ್ಗದಲ್ಲಿ ನಿಯತ್ತಲ್ಲಿ ಕೆಲಸ ಮಾಡಿದರೆ ಈ 2.5 ವರ್ಷ ಒಳ್ಳೆ ಲಾಭವನ್ನೇ ನೋಡ್ತಕ್ಕಂಥದ್ದು ಅಂತೇಳಿ. ಪ್ರಮುಖವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಶನೇಶ್ವರ ಉಚ್ಚನಾಗಿದ್ದರೆ ಅಥವಾ ನಿಮಗೆ ಒಳ್ಳೆ ದಶಾಭಕ್ತಿ ನಡೀತಾ ಇದ್ದರೆ, ಶನೇಶ್ವರನ ದಶಾಭಕ್ತಿ ನಡೀತಾ ಇರಲ್ಲ ಅಂತ ಹೇಳಿದ್ರೆ ನಿಮಗೆ ಈ 7.5 ಒಂದಷ್ಟು 100% ಅಷ್ಟು ಕೆಟ್ಟ ಫಲ ಸಿಗದೆ ಒಂದು 50-60% ಕೆಟ್ಟ ಫಲ ಆಲ್ರೆಡಿ ಗೊತ್ತಿಲ್ಲ ಕಳೆದು ಬಿಡುತ್ತೆ ಅಂತೇಳಿ. ಹಾಗಾಗಿ ಆದರೂ ಕೂಡ ಒಂದಷ್ಟು ಶನೀಶ್ವರ ಪರೀಕ್ಷೆ ಜಾಸ್ತಿಯೇ ಓಡ್ತಾನೆ, ಸ್ವಲ್ಪ ಜಾಗ್ರತೆಯಿಂದ ಅದನ್ನು ಎದುರಿಸಿ, ಯಾವುದೇ ರೀತಿಯ ಮಾನಸಿಕ ಗೊಂದಲಗಳಿಗೆ ಒಳಗಾಗಬೇಡಿ, ಯಾವುದೇ ರೀತಿಯ ಭಯಗಳನ್ನು ತಲೆ ಮೇಲೆ ಹೊತ್ಕೊಳ್ಬೇಡಿ. ಅಂದರೆ ಭಗವಂತ ನೀನೇ ಪರೀಕ್ಷೆ ಕೊಡಪ್ಪ, ಆ ತೀರಿಸುವ ಶಕ್ತಿ ನೀನೇ ಕೊಡು, ಪರೀಕ್ಷೆಯಿಂದ ಹೊರಡೆ ಬರುವ ಶಕ್ತಿ ನೀನೇ ಕೊಡು ಅಂತೇಳಿ ಕೆಲಸ ಮಾಡಿ ಖಂಡಿತವಾಗಿ ಆ ಸಮಸ್ಯೆಗಳಿಂದ ಹೊರಡೆ ಬರ್ತೀರ. ಇದು ಅಷ್ಟಮ ಶನಿ. ಆದರೆ ಪಂಚಮ ಶನಿ ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ. ಈ ಪಂಚಮ ಶನಿ ಶನೇಶ್ವರ ಕೆಟ್ಟ ಫಲವನ್ನು ಕೊಡ್ತಾನ, ಮಿಶ್ರ ಫಲ ಅಂತ ಹೇಳ್ಬೋದು ಈ ವೃಶ್ಚಿಕ ರಾಶಿಯವರಿಗೆ. ಅಂದರೆ ಶನೇಶ್ವರನ ದೃಷ್ಟಿ ಕಡೆಯಿಂದ ನೋಡಿದ್ರೆ ಒಂದಷ್ಟು ಒಳ್ಳೆ ಫಲವನ್ನು ಕೊಡ್ತಾನೆ, ವೃಶ್ಚಿಕ ರಾಶಿಯಿಂದ ಮೀನರಾಶಿ ನೋಡಿದ್ರೆ ಪಂಚಮ ಶನಿ ಅಂತ ಹೇಳ್ತೀವಿ. ಹಾಗಾಗಿ ಮಿಶ್ರ ಫಲ ಅಂತ ಹೇಳತಕ್ಕಂಥದ್ದು ಭಗವಂತ ಒಳ್ಳೆ ಫಲವನ್ನು ಕೂಡ ಕರುಣಿಸ್ಕೊಡ್ತಾನೆ. ಈ 2.5 ಸಮಯದಲ್ಲಿ ಮನಸ್ಸಿಗೆ ಹಿತಕರವಾದ ಘಟನೆ ನಡೆಯುತ್ತೆ, ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಾಗತ್ತೆ, ಮದುವೆ, ಗುರುಪ್ರವೇಶ, ನಾಮಕರಣ ಆಗ್ತಾ ಬರುತ್ತೆ. ಅದೇ ರೀತಿ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ಬಡ್ತಿ ಸಿಗುತ್ತೆ, ಬಿಸ್ನೆಸ್ ಮೆನ್ಗಳು ಒಳ್ಳೆಯ ಲಾಭ 2.5 ವರ್ಷ ನೋಡ್ತೀರಾ. ಆದರೆ ತಿಳಿದಿರಲಿ, ಈ 2.5 ವರ್ಷಗಳು ನಿಮ್ಮ ಸ್ವಯಂಕೃತ ಅಪರಾಧದಿಂದ ಮಹಾ ಕಷ್ಟವನ್ನು ವೃಶ್ಚಿಕ ರಾಶಿಯವರು ಅನುಭವಿಸ್ತೀರಾ ಅಂತ. ಅಂದರೆ ಗೊತ್ತೋ ಗೊತ್ತಿಲ್ಲೋ ಈ ಜನ್ಮದಲ್ಲಿ ತಪ್ಪು ಮಾಡಿರ್ತಿರಲ್ಲ, ಆ ತಪ್ಪಿನ ದಷ್ಟು ಫಲವನ್ನು ಈ 2.5 ವರ್ಷಗಳು ಅನುಭವಿಸ್ತೀರಾ. ಗೊತ್ತೋ ಗೊತ್ತಿಲ್ಲೋ ನಿಮ್ಮ ಕೈಯಾರ ಮಾಡ್ತಕ್ಕಂಥ ಮಾತುಗಳಿಂದನೋ ಅಥವಾ ಏನನ್ನೋ ಮಾಡೋಕ್ಕೋಗಿ ಏನನ್ನೋ ಮಾಡಿ ಸಮಸ್ಯೆನ ಕೈಯಾರ ಮಾಡ್ಕೊಳ್ತೀರಾ. ಮತ್ತು ನಿಮ್ಮ ಜೊತೆ ಇರೋ ಸ್ನೇಹಿತರೇ ನಿಮಗೆ ಬೆನ್ನಿಗೆ ಚೂರಿ ಹಾಕ್ಬೋದು 2.5 ವರ್ಷಗಳು. ಗೊತ್ತಿಲ್ಲದೋ ನೀವು ಯಾರನ್ನ ನಂಬಿರ್ತೀರೋ ಅವರೇ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡಿಬಿಡ್ಬೋದು. ಹಾಗಾಗಿ ಇಡತಕ್ಕಂಥ ಹೆಜ್ಜೆ, ಹೋಗತಕ್ಕಂಥ ಮಾರ್ಗ ಒಬ್ಬರೇ ಹೋಗೋದು ತುಂಬ ಲೇಸು. ಜೊತೆಗೆ ನೀವು ಆಡತಕ್ಕಂಥ ಮಾತಿನ ಮೇಲೆ ಜಾಗೃತವಾಗಿರಿ. ನೀವು ಆಡಿರೋ ಮಾತು ಸರಿಯಾಗಿದ್ದರೂ ಕೂಡ ಎದುರುಗಡೆ ವ್ಯಕ್ತಿಗೆ ಅದು ತಪ್ಪಾಗಿ ಕೇಳಿ ನಿಮ್ಮ ಮೇಲೆ ತಪ್ಪು ಭಾವನೆಗಳನ್ನು ಅಥವಾ ಸಮಾಜಕ್ಕೆ ಈ ವ್ಯಕ್ತಿ ಕೆಟ್ಟವನಪ್ಪ ಅಂತ ತೋರಿಸುವ ಒಂದಷ್ಟು ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಅಂತೇಳಿ. ಹಾಗಾಗಿ ವೃಶ್ಚಿಕ ರಾಶಿಯವರು ಜಾಗೃತವಾಗಿರೋದು ತುಂಬ ಲೇಸು. ವೃಶ್ಚಿಕ ರಾಶಿಯವರು ಪಂಚಮ ಶನಿ ಆಗಿದ್ದರೂ ಕೂಡ ಒಂದಷ್ಟು ವಿಚಾರದಲ್ಲಿ ಲಾಭ ನೋಡತಕ್ಕಂಥದ್ದು ಅಂತ. ಆಗಲೇ ತುಂಬ ಜನ ಒಂದು ಮನಸ್ಸಿನಲ್ಲಿ ಗೊಂದಲ ಭಾವನೆ ಇರುತ್ತೆ. ನೀವು ಹೇಳಿದ್ರಿ ಸ್ಟಾರ್ಟಿಂಗ್ಗೆ ಶನಿ ಶಾಂತಿಯನ್ನು ಮಾಡಿಸ್ಬೇಡಿ, ಒಂದಷ್ಟು ವಿಚಾರಗಳನ್ನು ದಾನ ಧರ್ಮಗಳನ್ನು ಮಾಡಿ ನಂತರ ಶನಿ ಶಾಂತಿಗೆ ಬರತಕ್ಕಂಥದ್ದು ಅಂತ. ಖಂಡಿತ ಹೌದು, ಶಾಸ್ತ್ರವೂ ಕೂಡ ಅದೇ ಹೇಳುತ್ತೆ, ಮೊದಲು ದಾನ ಧರ್ಮಗಳನ್ನು ಮಾಡಿಕೊಂಡೇ ನಂತರ ಹೋಮ ಮನೆಗೆ ಬರಬೇಕು ಅಂತ. ಅಂದರೆ ಪ್ರಮುಖವಾಗಿ
ಯಾರು ಬಡವರಿರುತ್ತಾರೋ ಅವರಿಗೆ ಅನ್ನದಾನಗಳನ್ನು ಮಾಡಿ. ಪ್ರಮುಖವಾಗಿ ಶನಿವಾರ, ಬುಧವಾರ, ಸೋಮವಾರ ಯಾರು ಬಡವರು ಇರ್ತಾರೋ, ಅನ್ನದಾನ ಅಂದರೆ ನಂಗೆ 200 ಜನಕ್ಕೆ ಅನ್ನದಾನ ಮಾಡೋ ಶಕ್ತಿ ಭಗವಂತ ನನಗೆ ಕೊಟ್ಟಿಲ್ವಾ? ಖಂಡಿತ ಬೇಡ. ಒಂದಿಬ್ಬರು ಹಸಿದವರು ಯಾರು ಇಬ್ಬರು ಹಸಿದವರು ಇರ್ತಾರೋ ಅವರಿಗೆ ಇಬ್ಬರಿಗೆ ಅನ್ನದಾನವನ್ನು ಮಾಡಿ ಖಂಡಿತವಾಗಿ ಶನೇಶ್ವರ ಸಂತುಷ್ಟನಾಗ್ತಾನೆ ಅಂತ. ತುಂಬ ಯಾರೋ ವಿಕೃತವಾಗಿ ಹುಟ್ಟಿರ್ತಾರೆ, ಅಂದರೆ ಕುಷ್ಠರೋಗಿಗಳಾಗಿರ್ಬೋದು, ಅಂದರೆ ಆ ವ್ಯಕ್ತಿಗಳನ್ನು ನೋಡಿದ್ರೆ ಭಗವಂತ ಯಾಕಪ್ಪ ಇಷ್ಟು ಕಷ್ಟ ಕೊಟ್ಟಿದ್ದಾನೋ ಅಂತ ಒಂದಷ್ಟು ವ್ಯಕ್ತಿಗಳು ಜನನವಾಗಿರುತ್ತೆ. ಅವರ ಜನನ ಹೇಗಾಗಿರುತ್ತೆ ಗೊತ್ತಾ? ಯಾರು 7:30 ಸಮಯದಲ್ಲಿ, ದಶಭಕ್ತಿ ಸಮಯದಲ್ಲಿ ಒಳ್ಳೆ ಫಲವನ್ನು ಕೊಟ್ಟಿದ್ರು ಕೂಡ, ಅಥವಾ ಇರತಕ್ಕಂಥ ಜನ್ಮದಲ್ಲಿ ಬಡವರಿಗೋ ಇನ್ಯಾರಿಗೋ ದ್ರೋಹವನ್ನು ಅನ್ಯಾಯವನ್ನು ಮಾಡಿಕೊಂಡು ಅಧಿಕಾರ ಇದೆ, ಹಣ ಇದೆ, ಅಂತಸ್ತಿದೆ ಅಂತ ನಾನಾ ಜನಕ್ಕೆ ತೊಂದರೆಯನ್ನು ಕೊಟ್ಟಿರ್ತಾರಲ್ಲ, ಅವರು ಮುಂದಿನ ಜನ್ಮದಲ್ಲಿ ಗೊತ್ತಿಲ್ಲ ಈ ರೀತಿ ವಿಕೃತವಾಗಿ ಹುಟ್ಟಿರ್ತಾರೆ ಅಂತ. ಅದಕ್ಕೆ ದೊಡ್ಡವರು ಹೇಳ್ತಿರ್ತಾರೆ, ಭಗವಂತ ಎಲ್ಲವನ್ನು ಪರೀಕ್ಷೆ ಮಾಡ್ತಿರ್ತಾನೆ, ನೋಡ್ತಿರ್ತಾನೆ. ಪ್ರಮುಖವಾಗಿ ಶನೀಶ್ವರ ನ್ಯಾಯಕಾರಕ, ತಕ್ಕಡೆಯನ್ನು ಇಟ್ಕೊಂಡು ನೋಡ್ತಿರ್ತಾರೆ. ನನ್ನ ನ್ಯಾಯ ಮತ್ತು ಅಧರ್ಮಗಳನ್ನು ಪರೀಕ್ಷೆ ಮಾಡ್ತಾನೆ. ಸತ್ಯದ ಮಾರ್ಗದ ನಡಿ, ಯಾರು ನೋಡದೇ ಇರಲಿ, ಜನರಿಗೆ ಅಯ್ಯೋ ಅನ್ನಿಸ್ಬೇಡಿ ಅಂತ ದೊಡ್ಡವರು ಹೇಳ್ತಿರ್ತಾರೆ, ಇದೇ ಉದ್ದೇಶಕ್ಕೋಸ್ಕರ. ಹಾಗಾಗಿ ತುಂಬ ವಿಕೃತವಾಗಿ ಯಾರು ಹುಟ್ಟಿರ್ತಾರಲ್ಲ ಅವರಿಗೆ ಕಬ್ಬಿಣದ ವಸ್ತುಗಳನ್ನು ದಾನ ಕೊಡಿ. ಅಂದರೆ ಒಂದು ಸ್ಟೀಲ್ ತಟ್ಟಿನ ದಾನ ಕೊಡ್ಬೋದು, ಹೊರಗೆ ನಡತಕ್ಕಂಥ ಒಂದು ವಾಕಿಂಗ್ ಸ್ಟಿಕ್ಗಳನ್ನಾಗಿರ್ಬೋದು, ಒಂದು ಚೇರ್ಗಳನ್ನು, ಗಾಡಿಗಳನ್ನು, ಈ ಥರ ಯಾವುದೇ ವಸ್ತುಗಳನ್ನು ದಾನವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ಬೀದಿ ನಾಯಿಗಳಿಗೆ ಊಟ ಉಪಚಾರವನ್ನು ಮಾಡಿ. ಅಂದರೆ ನಾಯಿಗಳು ನಾರಾಯಣನ ಸ್ವರೂಪ ಅಂತ ಹೇಳ್ತೀವಿ, ಅಂದರೆ ವಿಷ್ಣುವಿನ ಸ್ವರೂಪ ಅಂತ. ಶನೇಶ್ವರ ವಿಷ್ಣುವಿನ ಪರಮಭಕ್ತ ಅಂತಲೂ ಕೂಡ ಹೇಳ್ತೀವಿ. ಹಾಗಾಗಿ ಬೀದಿ ನಾಯಿಗಳಿಗೆ ಒಂದಷ್ಟು ಫೀಡ್ ಮಾಡಿ, ಅಂದರೆ ಫುಡ್ಗಳನ್ನು ಹಾಕಿ. ಅಂದರೆ ಮನೆಯಲ್ಲಿ ಸಾಕಿರ್ತಕ್ಕಂಥ ನಾಯಿಗಳಿಗೆ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದೇ ಬೀದಿ ನಾಯಿಗಳಿಗೆ ಯಾರು ಕೂಡ ಊಟೋಪಚಾರಗಳನ್ನು ಮಾಡೋದಿಲ್ಲ. ಬೀದಿ ನಾಯಿಗಳು ಯಥೇಚ್ಛವಾಗಿ ಊಟೋಪಚಾರ ಮಾಡಿ. ಗೊತ್ತಿರಲಿ, ಬೀದಿ ನಾಯಿಗಳಿಗೆ ಏನಾದ್ರು ತೊಂದರೆ ಕೊಟ್ಟರೆ ಆ ಶನೇಶ್ವರನ ಕಾಟ ಕಟ್ಟಿಟ್ಟ ಬುತ್ತಿ ಅಂತ. ಅಂದರೆ ಯಾವುದೇ ಪ್ರಾಣಿಗಳು ಕೂಡ ಯಾವುದೇ ರೀತಿ ಸಮಸ್ಯೆಗಳನ್ನು ಮಾಡಬಾರ್ದು ಅಂತ. ಅಂದರೆ ಎಷ್ಟು ಚೆನ್ನಾಗಿ ಪ್ರಾಣಿಗಳನ್ನು ಪೋಷಣೆ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಫುಡ್ಗಳನ್ನು ಹಾಕ್ತೀರಾ, ಭಗವಂತ ಇರತಕ್ಕಂಥ ಕ್ರಮವನ್ನು ಕಳೀತಾ ಬರ್ತಾನೆ ಅಂತೇಳಿ. ಅದೇ ರೀತಿ ಹಸಿದವರಿಗೆ, ಅಂದರೆ ಯಾರು ಮಕ್ಕಳುಗಳಿರ್ತಾರೋ ಅವರಿಗೆ ಹಾಲನ್ನು ದಾನ ಮಾಡಿ ಖಂಡಿತವಾಗಿಯೂ ಆ ಶಿವ ಸಂತುಷ್ಟನಾಗ್ತಾನೆ ಅಂತ. ಅಂದರೆ ಈ 7:30 ಸಮಯದಲ್ಲಿ ಶಿವನ ಆರಾಧನೆ, ವಿಷ್ಣುವಿನ ಆರಾಧನೆ, ಆಂಜನೇಯನ ಆರಾಧನೆ ಮಾಡಿದರೆ ಖಂಡಿತ ಒಳ್ಳೆ ಲಾಭ ಸಿಗುತ್ತೆ ಅಂತ. ಹಾಗಾಗಿ ಹಸಿದ ಮಕ್ಕಳಿಗೆ ಒಂದಷ್ಟು ಹಾಲುಗಳನ್ನು, ಒಂದಷ್ಟು ಪೌಷ್ಟಿಕಾಂಶ ಆಹಾರ ಪದಾರ್ಥಗಳನ್ನು ದಾನ ಮಾಡಿ ಖಂಡಿತವಾಗಿಯೂ ಇರತಕ್ಕಂಥ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ. ಅದೇ ರೀತಿ ಅಮಾವಾಸ್ಯೆಯಂದೋ ಅಥವಾ ಶನಿವಾರದಂದೋ ಒಂದು ಕಬ್ಬಿಣದ ಬಾಂಡೆಯಲ್ಲಿ ಹರಳೆಣ್ಣೆಯನ್ನು ಇಟ್ಕೊಂಡು ನಿಮ್ಮ ಮಕ್ಕವನ್ನು ನೋಡಿಕೊಂಡು 9 ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಅದರಲ್ಲಿರತಕ್ಕಂಥ ಶಿವನ ದೇವಸ್ಥಾನದಲ್ಲಿ ಅದನ್ನು ದಾನ ಮಾಡಿ ಇರತಕ್ಕಂಥ ಸಂಪೂರ್ಣ ಗ್ರಹಚಾರಗಳು ಕಳೆಯುತ್ತೆ. ಪ್ರಮುಖವಾಗಿ ಈ 29ನೇ ತಾರೀಕು ಅಮಾವಾಸ್ಯೆ ಇದೆ, ಶನಿವಾರ ಇದೆ. ಆ ದಿನದಂದೇ ನವಗ್ರಹವನ್ನು 9 ಪ್ರದಕ್ಷಿಣೆ ಮಾಡಬೇಕು. ಅಂದರೆ ಎಂಡೆ ಬಾಣಲಿ ಇಟ್ಕೋಬೇಕು, ಅದರಲ್ಲಿ ಹರಳೆಣ್ಣೆಯನ್ನು ಇಟ್ಕೋಬೇಕು, ಮುಖವನ್ನು ನೋಡಬೇಕು, 9 ಬಾರಿ ನವಗ್ರಹವನ್ನು ಪ್ರದಕ್ಷಿಣೆ ಮಾಡಿ ಹತ್ತಿರತಕ್ಕಂಥ ಬ್ರಾಹ್ಮಣರಿಗೆ, ಶಿವನ ದೇವಸ್ಥಾನದಲ್ಲಿ ಎಲ್ಲಿ ಬ್ರಾಹ್ಮಣರು ಇರುತ್ತಾರೋ ಅವರಿಗೆ ದಾನವನ್ನು ಕೊಡತಕ್ಕಂಥದ್ದು ಅಂತ. ಎರಡನೇದು, ಬಡವರಿಗೆ ಕಬ್ಬಿಣವನ್ನು ದಾನವನ್ನಾಗಿ ಕೊಡಿಸ್ಕೊಡ್ಬೋದು. ಯಾರೋ ಒಂದು ಬಡವರು ಇರ್ತಾರೆ, ಭಗವಂತ ಸ್ವಲ್ಪ ಶಕ್ತಿ ನಿಮಗೆ ಜಾಸ್ತಿ ಕೊಟ್ಟಿದ್ದಾನೆ, ಕಬ್ಬಿಣದ ವಸ್ತುಗಳಿಂದ ಅವ್ರಿಗೊಂದು ಮನೆಯನ್ನು ಕಟ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು ವಸ್ತುಗಳನ್ನು ಅವ್ರಿಗೆ ಮಾಡ್ಕೊಳ್ಬೋದು. ಜೀವನವನ್ನು ಕಟ್ಕೊಳ್ಳೋಕ್ಕೆ ನೀವು ಏನೇ ಕೂಡ ಮಾಡಿದ್ರು ಕೂಡ ಅದು ಭಗವಂತನಿಗೆ ಪ್ರಿಯವಾಗುತ್ತೆ, ನಿಮಗಿರತಕ್ಕಂಥ ಗ್ರಹಚಾರ ಕಳೆಯುತ್ತೆ ಅಂತ. ಪ್ರತಿ ಸೋಮವಾರ ನಿಮ್ಮ ಶಕ್ತಿಯನುಸಾರವಾದರೆ, ಅಥವಾ ತಿಂಗಳಿಗೆ 1 ಬಾರಿಯೋ, ಅಥವಾ ಪ್ರದೋಷಗಳಲ್ಲಿ ತಿಂಗಳಿಗೆ 2 ಸಲ ಪ್ರದೋಷ ಬರುತ್ತೆ, ಆವಾಗಲೋ ಅಮಾವಾಸ್ಯೆಯಲ್ಲೋ ಶಿವನ ದೇವಸ್ಥಾನದಲ್ಲಿ ಹೋಗಿ ರುದ್ರಾಭಿಷೇಕವನ್ನು ಮಾಡಿಸಿ, ಅಥವಾ ನನಗೇನೂ ಇಲ್ಲಪ್ಪ ಒಂದು 10 ರೂಪಾಯಿ ಕೊಟ್ಟು ಒಂದು 1/4 ಲೀಟರ್ ಹಾಲನ್ನು ಕೊಟ್ಟು ನಿಮ್ಮ ಹೆಸರು ಹೇಳಿಸಿ ಶಿವನಿಗೆ ಒಂದು ಅಭಿಷೇಕವನ್ನು ಮಾಡಿಸಿ, ಅಭಿಷೇಕ ಪ್ರಸಾದ ನೀವು ಸ್ವೀಕರಿಸಿ, ಒಂದು 4 ಜನ ಬಡವರಿಗೆ ತೀರ್ಥವನ್ನಾಗಿ ಕೊಡಿ. ಖಂಡಿತವಾಗಿಯೂ ಶನೇಶ್ವರ ಸಂತುಷ್ಟನಾಗ್ತಾನೆ ಅಂಥೇಳಿ. ಪ್ರಮುಖವಾಗಿ ಯಾರು ಆಂಜನೇಯನ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ಕಷ್ಟವೇ ಬರುವುದಿಲ್ಲ ಅಂತ. ಅಂದರೆ ಹನುಮಾನ್ ಚಾಲಿಸ್ಗಳನ್ನ ಓದತಕ್ಕಂಥದ್ದು, ಪ್ರತಿ ಮಂಗಳವಾರ ಅಥವಾ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡತಕ್ಕಂಥದ್ದು, ಆಂಜನೇಯನಿಗೆ ಮಾಡಿದ ಕೇಸರಿಯನ್ನು ಹಣೆಗೆ ಧಾರಣೆ ಮಾಡೋ ಮುಖಾಂತರ ಭಗವಂತ ನಿಮಗೆ ರಕ್ಷಾ ಕವಚವಾಗಿರ್ತಾನೆ, ಕಷ್ಟವು ಕಮ್ಮಿ ಆಗ್ತಾ ಬರ್ತಿರುತ್ತೆ ಅಂಥೇಳಿ. ಅದೇ ರೀತಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಯಾರು ಬೆಳಗ್ಗೆ ಮತ್ತು ಸಂಜೆ ಕೇಳ್ತಾ ಬರ್ತಿರೋ, ಅಟ್ಲೀಸ್ಟ್ ದಿನಕ್ಕೆ 1 ಬಾರಿ ಯಾರು ಕೇಳ್ತಾ ಬರ್ತಿರೋ ಖಂಡಿತವಾಗಿ ಲಾಭ ಜಾಸ್ತಿ ಸಿಗ್ತಾ ಬರ್ತಿರುತ್ತೆ ಅಂತ. ಈ ರೀತಿಯ ಎಲ್ಲ ದಾನ ಧರ್ಮವನ್ನು ಮಾಡಿ ಖಂಡಿತವಾಗಿಯೂ ತುಂಬ ಒಳ್ಳೆಯ ದಿನಗಳನ್ನು, ಒಳ್ಳೆಯ ವರ್ಷಗಳನ್ನು ಈ 2.5 ವರ್ಷಗಳಲ್ಲಿ ಖಂಡಿತ ಪಡೆಯತಕ್ಕಂಥದ್ದು. ತುಂಬ ಜನಕ್ಕೆ ಒಂದು ಭಾವನೆ ಇರುತ್ತೆ, ನಾನು ಶನಿ ಶಾಂತಿಗಳನ್ನು ಮಾಡಿಸ್ಬೇಕು, ಶನೀಶ್ವರನ ಅನುಗ್ರಹವನ್ನು ಪಡೆದುಕೊಳ್ಬೇಕು, ಹೋಮವನದ ಮುಖಾಂತರ ಭಗವಂತನ ಆರಾಧನೆ ಮಾಡಬೇಕು ಅಂತ. ನಾವು ಕೂಡ ಈ 29ನೇ ತಾರೀಕು ಮೈಸೂರಿನಲ್ಲಿ ಅಮಾವಾಸ್ಯೆ ಶನಿವಾರ ಪ್ರಮುಖವಾಗಿ ಶನೀಶ್ವರ ಸ್ಥಾನ ಪಲಟವಾಗೋದ್ರಿಂದ
ಶನಿ ಶಾಂತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇಚ್ಛಿರುವ ಭಕ್ತಾದಿಗಳು ತಮ್ಮ ಹೆಸರನ್ನು ಕೊಟ್ಟು ಆ ಭಗವಂತನ ಆರಾಧನೆಯಲ್ಲಿ ಸಂಕಲ್ಪಪೂರ್ವಕವಾಗಿ ಇರತಕ್ಕಂಥ ಕರ್ಮವನ್ನು ಕಳೆಯೋದಕ್ಕೆ ಭಾಗವಹಿಸ್ಬೋದು. ತುಂಬ ಜನ ನಾನು ಆಗಲೇ ಹೇಳಿದ್ದೆ, ಪ್ರಮುಖವಾಗಿ ಡೈರೆಕ್ಟಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಡಿ. ಅದು ನನ್ನ ಬಳಿಯೇ ಆಗಿರ್ಬೋದು, ಬೇರೆಯವರ ಬಳಿಯೇ ಆಗಿರ್ಬೋದು. ಹೇಳ್ತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಹಸಿದವರಿಗೆ ಅನ್ನದಾನವನ್ನು ಮಾಡಿ, ಒಂದಷ್ಟು ಜನಕ್ಕೆ ಸಹಾಯವನ್ನು ಮಾಡಿ, ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಊಟ ಉಪಚಾರ ಮಾಡಿ, ತದನಂತರವೇ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಒಂದಷ್ಟು ಫಲ ಬೇಗ ಸಿಗುತ್ತೆ ಅಂಥೇಳಿ. ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಆಗಲಿ ಅಂಥೇಳಿ ಆಶಿಸುತ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಆ ಶನೀಶ್ವರ ಒಳ್ಳೆ ಫಲವನ್ನು ಕರುಣಿಸಿಕೊಳ್ಳಿ ಅಂಥೇಳಿ ಬೇಡಿಕೊಳ್ಳುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.